ನೋಡಿ ಎಂಥೆಂಥ ಜನ ಇರ್ತಾರೆ. ಕಲಬುರಗಿ ರಸ್ತೆಯಲ್ಲಿ ಪಾಕಿಸ್ತಾನದ ಧ್ವಜವಂತೆ ರಾತ್ರೋರಾತ್ರಿ ರಸ್ತೆಯಲ್ಲಿ ಕಾಣಿಸ್ಕೊಂಡಿದೆ. ಪಾಕಿಸ್ತಾನ ಧ್ವಜ ರಸ್ತೆಯಲ್ಲಿ ಸಾಲಾಗಿ ಧ್ವಜ ಅಂಟಿಸಿರೋದು ಪತ್ತೆಯಾಗಿದೆ. ರಾತ್ರೋರಾತ್ರಿ ರಸ್ತೆಯಲ್ಲಿ ಕಾಣಿಸ್ಕೊಂಡಿದೆ ಪಾಕಿಸ್ತಾನ ಧ್ವಜ. ಕಲಬುರಗಿಯಲ್ಲಿ ಸಾಲಾಗಿ ಅಂಟಿಸಿದಾರಂತೆ ಈ ಧ್ವಜವನ್ನು. ಇದು ಪ್ರತಿಭಟನೆನಾ ಅಥವಾ ಪಾಕ್ ಮೇಲಿನ ಪ್ರೇಮನ ಗೊತ್ತಿಲ್ಲ. ಪ್ರತಿಭಟನೆ ಅಲ್ಲ ಇದು. ನೋಡಿ ಇಲ್ಲಿ ನೀವು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಪಾಕ್ ಫ್ಲ್ಯಾಗು. ಓಕೆ, ಅದು ಯಾರೋ ಅದನ್ನು ತುಳಿತಾ ಇದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಯಾವ ಏರಿಯಾ ಅಂತ ಗೊತ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಬಟ್ ಕಲಬುರ್ಗಿನಲ್ಲಿ ಪಾಕಿಸ್ತಾನ ಧ್ವಜಗಳನ್ನ ಈ ಥರ ಹಾಕಿದಾರಲ್ಲ, ಅದು ಏನು ಹಾರಿಸಿರೋದಲ್ಲ, ನೆಲದ ಮೇಲೆ ಹಾಕಿರೋದು. ಇದು ಪ್ರತಿಭಟನೆ ಇರ್ಬೋದು. ಇದು ಮೋಸ್ಟ್ಲಿ ಯಾರೋ ಪ್ರೊಟೆಸ್ಟ್ ಮಾಡಿರೋದು ಕೂಡ ಇರಬೇಕು ಅಂತ ನನ್ನ ಪ್ರಕಾರ. ಕಲಬುರ್ಗಿಯ ರಸ್ತೆ ಒಂದರಲ್ಲಿ ಪಾಕಿಸ್ತಾನ ಧ್ವಜಗಳು, ಮತ್ತು ಅದು ಯಾರೋ ಒಬ್ಬ ತುಳಿತಾ ಇದ್ದಾನೆ ಅದನ್ನು. ಅದ್ರ ಮೇಲೆ ಯಾವುದೋ ಒಂದು ಆಟೋ ಹೋಗ್ತಾ ಇದೆ. ಓಕೆ, ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಏನಿದೆ ಡೀಟೇಲ್ಸ್ ಪ್ರವೀಣ್? ಇದು ಪ್ರತಿಭಟನೆನಾ ಅಥವಾ ಪಾಕ್ ಮೇಲಿನ ಪ್ರೇಮನಾ ಅಂತ? ಇದು ಪಾಕ್ ಮೇಲಿನ ಪ್ರೇಮ ಅಂತಾನೆ ಹೇಳ್ಬೋದು ಅರವಿಂದ್. ಏನಂದ್ರೆ ಕಲಬುರಗಿಯಲ್ಲಿ ಏನಂದ್ರೆ ಕಲಬುರಗಿಯ ಜಗತ್ ವೃತ್ತದಲ್ಲಿ ಈಗ ಅಂದ್ರೆ ಪಾಕಿಸ್ತಾನದ ಧ್ವಜಗಳನ್ನು ಇರುವಂತಹ ಸ್ಟಿಕ್ಕರ್ಗಳನ್ನು ಏನಂದ್ರೆ ಈ ಒಂದು ಜಗತ್ ವೃತ್ತದಲ್ಲಿರುವಂತಹ ರಸ್ತೆಗಳ ಮೇಲೆ ಏನಂದ್ರೆ ಅಂಟಿಸಿದ್ರು. ಈಗ ಬೆಳಗ್ಗೆ ಏನಂದ್ರೆ ಪೊಲೀಸರು ಅದನ್ನ ರಿಮೂವ್ ಮಾಡುವಂತಹ ಕೆಲಸ ಏನಂದ್ರೆ ಬೆಳಗ್ಗೆ ಮಾಡಿದ್ದಾರೆ. ಈ ಹಿಂದೆ ಕಲಬುರಗಿಯ ಸಂತ್ರಸ್ ವಾಡಿಯಲ್ಲಿ ಏನಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಏನಂದ್ರೆ ಕಲ್ಲಿದ್ದಲಿಂದ ಬರೆದಿದ್ರು. ಆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ 3-4 ವರ್ಷ ಆದರೂ ಕೂಡ ಆ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಯಾರು ಬರೆದಿದ್ರು ಎಂಬುದಕ್ಕೆ ಇಲ್ಲಿವರೆಗೂ ಕೂಡ ಪೊಲೀಸರಿಗೆ ಪತ್ತೆ ಹಚ್ಚಲು ಆಗಿಲ್ಲ. ಇದೀಗ ನೋಡಿದ್ರೆ ಕಲಬುರಗಿಯ ಜಗತ್ ವೃತ್ತದಲ್ಲಿ ಏನಂತಂದ್ರೆ ಈ ರೀತಿಯಾಗಿ ಪಾಕಿಸ್ತಾನದ ಒಂದು ಸ್ಟಿಕ್ಕರ್ಗಳನ್ನು ರಸ್ತೆಗಳ ಮೇಲೆ ಅಂಟಿಸಿದ್ದಾರೆ. ಅಫಿಷಿಯಲ್ ಆಗಿ ಪಾಕಿಸ್ತಾನದ ಧ್ವಜಗಳನ್ನು ಸುಡೋದಾದ್ರೆ ಆಗಿರ್ಬೋದು, ಅದೇ ರೀತಿಯಾಗಿ ಏನಂತಂದ್ರೆ ಪಾಕಿಸ್ತಾನದ ಒಂದು ಫ್ಲಾಗ್ಗಳನ್ನು ಪ್ರತಿಭಟನೆ ಮೂಲಕ ಏನಂದ್ರೆ ಆಕ್ರೋಶವನ್ನು ಹೊರಹಾಕಿ ಏನಂದ್ರೆ ಜನ ಏನಂದ್ರೆ ಕರೆ ಕೊಟ್ಟು ಸುಡುವಂತಹ ದೃಶ್ಯಗಳನ್ನಾಗಲಿ ಅಥವಾ ರಸ್ತೆಗಳ ಮೇಲೆ ಹಾಕೋದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನದ ಒಂದು ಫ್ಲಾಗ್ಗಳೇನಿದೆ ಆ ಒಂದು ಫ್ಲಾಗ್ಗಳನ್ನು ಇಲ್ಲಿ ಅಂಟಿಸಿದ್ರು. ಈ ಕಡೆ ಭಾಗದಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಸ್ಟಿಕರಿಂಗ್ ಮಾಡಿರ್ತಾರೆ. ಸ್ಟಿಕರಿಂಗ್ ಮೂಲಕ ಏನಂದ್ರೆ ಪಾಕಿಸ್ತಾನದ ಧ್ವಜಗಳನ್ನು ಕೇವಲ ಒಂದೆರಡಲ್ಲ, ಸುಮಾರು 8ರಿಂದ 10ಕ್ಕೂ ಹೆಚ್ಚು ಪಾಕಿಸ್ತಾನದ ಒಂದು ಸ್ಟಿಕ್ಕರ್ಗಳನ್ನು ಏನಂದ್ರೆ ಇಲ್ಲಿ ಜಗತ್ ವೃತ್ತದಲ್ಲಿ ಅಳವಡಿಸಿದ್ರು. ಈಗ ನಮಗೆ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಇನ್ನೂ ಬೇರೆ ಕಡೆಯೂ ಕೂಡ ಅಂಟಿಸಿದ್ರು, ಅದನ್ನ ಪೊಲೀಸರು ರಿಮೂವ್ ಮಾಡಿದ್ದಾರೆ ಅಂತ. ಆದರೆ ಇಲ್ಲಿವರೆಗೂ ಕೂಡ ಅದನ್ನ ಅಧಿಕೃತವಾಗಿ ಪೊಲೀಸರು ಹೇಳಿಲ್ಲ. ಆದರೆ ಕಲಬುರಗಿಯ ಜಗತ್ ವೃತ್ತದಲ್ಲಿ ಮಾತ್ರ ಈ ಒಂದು ಪಾಕಿಸ್ತಾನದ ಒಂದು ಸ್ಟಿಕ್ಕರ್ಗಳನ್ನು ರಸ್ತೆಯ ಮೇಲೆ ಹಚ್ಚಿರೋದಕ್ಕೆ ಪೊಲೀಸರು ಕೂಡ ಈಗ ಏನಂದ್ರೆ ತನಿಖೆಗೆ ಮುಂದಾಗಿದ್ದಾರೆ, ಯಾರು ಈ ರೀತಿಯಾಗಿ ಸ್ಟಿಕ್ಕರ್ಗಳನ್ನು ಹಚ್ಚಿದ್ರು ಅಂತ. ಯಾಕಂದ್ರೆ ನಿನ್ನೆ ಕಲಬುರಗಿಯಲ್ಲಿ ಹಲವು ಪ್ರತಿಭಟನೆಗಳು, ಕ್ಯಾಂಡಲ್ ಮಾರ್ಚ್ಗಳು ಆದರೂ ಕೂಡ ಎಲ್ಲವೂ ಕೂಡ ಏನಂದ್ರೆ ಪಾಕಿಸ್ತಾನದ ವಿರುದ್ಧವಾಗಿ ಅಂದರೆ ಹಲವು ಪ್ರತಿಭಟನೆಗಳಾದವು. ಆದರೆ ಯಾರೂ ಕೂಡ ಈ ರೀತಿಯಾಗಿ ಪ್ರತಿಭಟನೆಗೆ ಮುಂದಾಗಿರಲಿಲ್ಲ. ರಾತ್ರಿಯಾಗಿ ಈ ರೀತಿಯಾಗಿ ಪಾಕಿಸ್ತಾನದ ಧ್ವಜಗಳನ್ನು ಹಚ್ಚುವ ಮೂಲಕ ಪಾಕ್ನ ಪ್ರೇಮಿಗಳು ಏನಂದರೆ ಕಲಬುರಗಿಯಲ್ಲಿದ್ದಾರೆ, ಅವರು ಕೂಡ ಎಂತಹ ಒಂದು ಹಂತಕರು ಕಲಬುರಗಿಯಲ್ಲೂ ಕೂಡ ಇದ್ದಾರೆ ಅಂಥೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಕಲಬುರಗಿಯ ಬ್ರಹ್ಮಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಈಗ ಘಟನೆ ಕುರಿತು ಅಂದರೆ ಪೊಲೀಸರು ತನಿಖೆಗೆ ಕೂಡ ಮುಂದಾಗಿದ್ದಾರೆ. ಯಾರು ಈ ರೀತಿಯಾಗಿ ಪಾಕ್ನಲ್ಲಿ ಇರುವಂತಹ ಪಾಕ್ನ ಧ್ವಜವನ್ನು ಹಚ್ಚಿದ್ರು, ಯಾರು ಈ ರೀತಿಯಾದಂತಹ ದೇಶ ದ್ರೋಹದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕೋಕೆ ಮುಂದಾಗ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟವಾಗಿ, ಯಾರು ಇಲ್ಲಿ ಪಾಕ್ನ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು.